ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿನ್ ಮಾತು ಕೇಳ್ಕೊಂಡು ಆ ವೈದೇಹಿನ ನೋಡಕ್ಕೋಗಿ ತಪ್ಪು ಮಾಡಿದೆ ಅನ್ಸುತ್ತೆ. ನಿನ್ಗೇನೇ ಬೇಕಾದ್ರೂ ನನ್ನನ್ನು ಕೇಳು ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಬಿಟ್ಟು ಬಂದೆ ನಾನು. ಅಷ್ಟರಲ್ಲಿ ಅವ್ರ ಮಕ್ಕಳು ಹಣ್ಣು ಅದು ಇದು ಕೊಟ್ಟು ಆರೈಕೆ ಶುರು ಮಾಡಿದೆ. ವಶಿಷ್ಠ ಫ್ಯಾಮಿಲಿ ನಿರ್ವಂಶ ಮಾಡಕ್ ಬಂದಿರೋಳು ನಾನು. ಈ ಮನೆ ಮಕ್ಕಳಿಗೆ ಅಮ್ಮ ಆಗಿ ಆಕ್ಟ್ ಮಾಡಕ್ ಏನಕ್ಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಾ? ಅವ್ರನ್ನ ನಂಬಿಕೆ ಗಳಿಸ್ಕೊಂಡ್ರೆ ಕತ್ ಕುಯ್ಯಕ್ ಸುಲಭ ಆಗತ್ತೆ ಅಂತ. ಆದ್ರೆ ಇವರೆಲ್ಲ ನನಗಿಂತ ವೈದೇಹಿ ಜೊತೆನೆ ಸಲಿಗೆಯಾಗಿ ನಡ್ಕೊಳ್ತಾರೆ. ಅವಳಿಗೆ ಬರ್ಬಾದ್ ಕಾಯಿಲೆ ಬಂದಿರೋ ತರ ಎಲ್ಲರೂ ಅವಳಿಗೆ ಆರೈಕೆ ಮಾಡ್ತಾ ಇದ್ದಾರೆ. ಯಾರು ನನ್ನ ಮಾತು ಕೇಳೋರೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದೆ ನೀನು ಪಾತ್ರಕ್ಕೆ ಬದಲಾವಣೆ ಅಗತ್ಯ ಇದೆ ಅಂತ. ಅವರೆಲ್ಲ ಅವಳ ಜೊತೆನೆ ಓಡಾಡ್ಕೊಂಡಿದ್ದಾರೆ ಅಂತ ಕೋಪ ಬೇಜಾರು ಎಲ್ಲ ಆಗ್ತಿದೆ ಅಲ್ವಾ? ಅದಕ್ಕೆಲ್ಲ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಆದರೆ ನೀನು ನಾನು ಹೇಳ್ದಾಗ ಕೇಳಬೇಕಾಗತ್ತೆ. ಹಾಗಾದರೆ ಇನ್ಮೇಲೆ ಅವರೆಲ್ಲ ನೆನ್ಸುತ್ತಾ ಓಡಾಡ್ಕೊಂಡಿರ್ಬೇಕು. ಹಾಗೆ ಮಾಡ್ತೀನಿ. ಏನದು? ಇವರೆಲ್ರಿಗೂ ಆ ವೈದೇಹಿಗಿರೋ ಥರನೇ ಒಳ್ಳೆತನ ಕಾಳಜಿ ಅನ್ನೋ ಕಾಯಿಲೆ ಇದೆ. ಅದನ್ನು ಅಸ್ತ್ರವಾಗಿ ಬಳಸ್ಕೊಂಡು ಏನು ಬೇಕಾದ್ರೂ ಮಾಡು. ಅದೇನು ಅಂತ ಅರ್ಥ ಆಗೋ ಥರ ಹೇಳು. ಏನು ಮುಂದೆ ವೈದೇಹಿ ಥರ ಮಕ್ಕಳ ಮುಂದೆ ಅವ್ರನ್ನೆಲ್ಲ ತುಂಬ ಕೇರ್ ಮಾಡ್ತೀನಿ ಅನ್ನೋ ಥರ ಡ್ರಾಮಾ ಮಾಡಬೇಕು. ಆಗ ಅವರೆಲ್ಲ ಈಸಿಯಾಗಿ ನಂಬ್ತಾರೆ. ನನ್ನಿಂದ ಆಗಲ್ಲ ಅನ್ಸುತ್ತೆ. ಆಗಲ್ಲ ಅಂದರೆ ಅವರೆಲ್ಲ ನಿನ್ನ ಹಿಂದೆ ಸುತ್ತೋ ಹಾಗೆ ಮಾಡೋಕ್ಕಾಗಲ್ಲ. ನಾನು ಹೇಳ್ದಾಗ ಮಾಡು ಅಷ್ಟೆ. ಈ ತರ ಮಾಡೋದ್ರಿಂದ ಎಲ್ರಿಗೂ ನನ್ನ ಮೇಲೆ ನಂಬಿಕೆ ಬರುತ್ತೆ ಅಂತೀಯಾ? ಖಂಡಿತ, ಅದರಲ್ಲಿ ಡೌಟೇ ಬೇಡ. ನೀನು ನಾನು ಹೇಳ್ದಾಗ ಮಾಡು ಅಷ್ಟೆ. ಹಲೋ. ಹಾಂ ಸರ್, ಹೌದು ಸರ್, ನಿಮ್ಮ ಕಾಲ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಏನಾಯ್ತು ನಮ್ಮ ಸೈಟಿನ ವಿಷಯ? ಮೇಡಮ್ ಎಲ್ಲ ರೆಡಿ ಇದೆ. ನಾಳೆ ನೀವು ಬಂದು ಸೈಟ್ ನೋಡಿಬಿಟ್ಟು ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದು ಸಾಧನೆ ಅಂದ್ರೆ ಎಲ್ಲ ಸಾಧ್ಯ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾವೇನೇ ಸಾಧನೆ ಮಾಡಿದ್ರು, ನಮ್ಮಿಂದ ಏನೇ ಸಾಧ್ಯ ಆಗಿದ್ರು, ಅದೆಲ್ಲದಕ್ಕೂ ವೇದಾಂತ್ಗೆ ಕ್ರೆಡಿಟ್ಸ್ ಹೋಗ್ಬೇಕು. ಅವನಿಗೆ ನಾನು ಎಷ್ಟು ಸಾವಿರ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕೆಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ನಾನೇನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ ಅಂತ ಕ್ವೆಶ್ಚನ್ ಮಾಡಿದೆ. ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಏನು ಮಾಡೋದು ಅದು ಒಳ್ಳೇದಕ್ಕೆ ಅಂತ ಸಪೋರ್ಟ್ ಮಾಡಿದ್ದಾನೆ. ಯಾಕೋ ಇವತ್ತು ಬಾಡಿಗೆನೇ ಸಿಗ್ತಾ ಇಲ್ವಲ್ಲ? ಹೀಗಾದ್ರೆ ಹೇಗೆ? ಹೆಣ್ಮಕ್ಳು ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ. ಎತ್ತಿರೋ ಅಪ್ಪ ಅಮ್ಮನ್ ಬಿಟ್ಟು, ಹುಟ್ಟು ಬೆಳೆದಿರೋ ಮನೆ ಬಿಟ್ಟು, ಗಂಡನ್ನೇ ಸರ್ವಸ್ವ ಅಂದ್ಕೊಂಡು ಅವನ ಜೊತೆ ಬಂದಿರ್ತಾರೆ. ತಮ್ಗೇನೇ ಆಸೆ ಇದ್ರು ಅದನ್ನೆಲ್ಲ ಬದಿಗಿಟ್ಟು ಮಕ್ಕಳು ಸಂಸಾರ ಅಂತ ಕಷ್ಟಪಡ್ತಿರ್ತಾರೆ. ಬರೀನೂ ಹಾಗೆ ನನ್ನ ಮದುವೆಯಾಗಿ ಬಂದಾಗಿನಿಂದ ಮಕ್ಕಳು ಸಂಸಾರ ಅಂತ ಕಷ್ಟಪಡ್ತಾನೆ ಇದ್ದಾಳೆ.
ನಾನು ಅವಳನ್ನು ಮದುವೆ ಆಗಿ ಇಷ್ಟು ವರ್ಷ ಆಗಿದ್ರು ಒಂದಿನ ಕುಸುಪಾಗಿಡ್ಲಿಲ್ಲ. ಒಂದು ಒಳ್ಳೆ ಸೀರೆ ಕೊಡಿಸ್ಲಿಲ್ಲ, ಒಡವೆ ಕೊಡಿಸ್ಲಿಲ್ಲ. ಪಾಪ ಅವಳು ಬಾಯ್ಬಿಟ್ಟು ಏನೂ ಕೇಳಲಿಲ್ಲ. ನಾನು ಅವಳಿಗೆ ಕೊಟ್ಟಿದ್ದಾದ್ರೂ ಏನು, ಕಟ್ಟಿರೋ ತಾಳಿ ಒಂದೊಂದು ಬಿಟ್ಟು ಈಗ ಅದನ್ನು ಸಾಲದ ಸುಳಿಗೆ ಆಡ್ಬಿಟ್ಟಾಯ್ತು. ಇಲ್ಲ, ನಾನು ಆದಷ್ಟು ಬೇಗ ಅದನ್ನು ಬಿಡಿಸ್ಕೋಬೇಕು. ಅವಳು ಮತ್ತೆ ತಾಳಿ ಕಟ್ಕೊಂಡು ಓಡಾಡೋ ಥರ ಆಗ್ಬೇಕು. ಆದರೆ ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ವಲ್ಲ, ಏನ್ ಮಾಡೋದು? ಅಪ್ಪ ಅಮ್ಮಂಗೆ ಸೈಟ್ ಕೊಡ್ಸಕ್ಕೆ ಯಾವುದೋ ಒಂದು ರೂಪದಲ್ಲಿ ಕಾರಣ ಆಗಿದ್ದಾನೆ. ವೇದಾಂತ್ ವಸಿಷ್ಠ ನನ್ ಮುದ್ದು ಕರಡಿ ಮರಿಕೊಣೋ ನೀನು. ಐ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಸೋ ಮಚ್. Thank you. Thank you so much. Thank you, Vedant. ಎಲ್ರ ಪಾಲಿಗೆ ಪ್ರೀತಿನೇ ದೇವ್ರು ಅಂತಾರೆ, ಆದ್ರೆ ನನ್ನ ಪಾಲಿಗೆ ಪ್ರೀತಿಸ್ತವನ್ನೇ ದೇವರಾಗ್ಬಿಟ್ಟಿದ್ದಾನೆ. ಅದ್ಯಾವ ಜನ್ಮದಲ್ಲಿ ಏನ್ ಒಳ್ಳೇದ್ ಮಾಡಿದ್ನೋ ಗೊತ್ತಿಲ್ಲ. ನೀನ್ ಸಿಕ್ಕಿದ್ಯಾ, ಉಳಿದಿರೋ ಅಷ್ಟೂ ಜನ್ಮ ನಿನ್ ಜೊತೆನೇ ಕೇಳದ್ ಬಿಡ್ತೀನಿ. ಐ ಲವ್ ಯು ವೇದಾಂತ ಅಂತ. I love you too. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.